ನಮಸ್ಕಾರ ಸ್ನೇಹಿತರೆ, ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಇದೇ ಹಳೆಯ ವಿಡಿಯೋನಲ್ಲಿ ಅಂದರೆ ಮುಂಚಿನ ವಿಡಿಯೋನಲ್ಲಿ ನಾನು ನಿಮಗೆ ಒಂದು ಗುಡ್ ನ್ಯೂಸನ್ನು ತಿಳಿಸಿದೆ. ಅದೇನಪ್ಪ ಅಂತಂದರೆ, ಆರ್ಥಿಕ ಇಲಾಖೆಯಿಂದ 7ನೇ ವೇತನ ಆಯೋಗದ ಶಿಫಾರಸ್ಸಿನ ಜಾರಿ ಕುರಿತು ಅಧಿಕೃತವಾಗಿ ಒಂದು ಆದೇಶವನ್ನು ಹೊರಡಿಸಿತ್ತು ಮತ್ತು ಅದರಲ್ಲಿ ಹೆಚ್ಚಳ ಆಗಿರ್ತಕ್ಕಂಥ ಪೇ ಸ್ಕೇಲ್ ಏನಿದೆ, ಸ್ಯಾಲ್ರಿ ವೇತನ ಏನಿದೆ, ಸೊ ಅದ್ರ ಬಗ್ಗೆ ಕೂಡ ಡೀಟೇಲನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಸ್ನೇಹಿತರೆ. ಸೊ ಈಗ ನಿಮ್ಮ ಬೇಸಿಕ್ ಸ್ಯಾಲ್ರಿ ಎಷ್ಟಿದೆ ಅದನ್ನು ಮತ್ತು ಹೆಚ್ಚಳ ಆಗ್ತಕ್ಕಂಥ ಸ್ಯಾಲ್ರಿ ಎಷ್ಟಾಗುತ್ತೆ ಅದನ್ನು ನೀವು ಈಗ ನಿಮ್ಮ ಮೊಬೈಲ್ನಲ್ಲೇ ಚೆಕ್ ಮಾಡ್ಕೋಬೋದು ಸ್ನೇಹಿತರೆ. ಸೊ ಅದಕ್ಕೆ ಒಂದು ಲಿಂಕನ್ನು ಕೊಟ್ಟಿದ್ದಾರೆ. ಯಾವ ರೀತಿ ಚೆಕ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಬನ್ನಿ ಸ್ನೇಹಿತರೆ, ನಿಮ್ಮ ವೇತನವನ್ನು ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅಂತ ನಾನೀಗ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ವೇತನ ಶ್ರೇಣಿ ಲೆಕ್ಕ ಹಾಕುವುದು ಹೇಗೆ? ಸೊ ದಿನಾಂಕ 1/7/2022ರಲ್ಲಿದ್ದಂತೆ ಮೂಲ ವೇತನ ದಿನಾಂಕ 1/7/2022ರಲ್ಲಿದ್ದಂತಹ ಬೆಲೆ ಸೂಚ್ಯಂಕ ಹಂತ 361.704ಕ್ಕೆ ಸಂವಾದಿಯಾಗಿ ಲಭ್ಯವಿದ್ದ 31% ತುಟ್ಟಿ ಭತ್ಯೆ ದಿನಾಂಕ 1/7/2022ರಲ್ಲಿ ಲಭ್ಯವಿದ್ದ ಮೂಲ ವೇತನದ ಮೇಲೆ 27.50% ಅಷ್ಟು ಫಿಟ್ಮೆಂಟ್ ಸೌಲಭ್ಯ ಒಟ್ಟುಗೂಡಿಸಿ ಲೆಕ್ಕ ಹಾಕಿದಾಗ ಬರುವ ಮೊತ್ತದ ನಂತರದ ಹಂತದಲ್ಲಿ ವೇತನವನ್ನು ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ನಿಗದಿಪಡಿಸಲಾಗಿದೆ. ಪರಿಷ್ಕೃತ ವೇತನ ಶ್ರೇಣಿಗಳ ಅನುಷ್ಠಾನದ ಆರ್ಥಿಕ ಸೌಲಭ್ಯವು 1ನೇ ಆಗಸ್ಟ್ 2024ರಿಂದ ಪ್ರಾಪ್ತವಾಗತಕ್ಕದ್ದು ಎಂದು ಸರ್ಕಾರದ ಆದೇಶ ಹೇಳಿದೆ. ಸರ್ಕಾರಿ ಆದೇಶದಲ್ಲಿ 25 ಸ್ಥಾಯಿ ಶ್ರೇಣಿಯ ವೇತನ ನೀಡಲಾಗಿದೆ. ಅದಲ್ಲದೆ ಸರ್ಕಾರಿ ನೌಕರರ ಅನುಕೂಲಕ್ಕಾಗಿ ಆನ್ಲೈನ್ನಲ್ಲಿಯೂ ಚೆಕ್ ಮಾಡಿಕೊಳ್ಳುವ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸೊ ಯಾವ ರೀತಿ ಚೆಕ್ ಮಾಡಬೇಕು ಅಂತಂದರೆ ನೋಡಿ, ಕರ್ನಾಟಕ ಸರ್ಕಾರಿ ನೌಕರರು 7ನೇ ವೇತನ ಆಯೋಗದ ವರದಿ ಅನುಷ್ಠಾನಗೊಂಡ ಬಳಿಕ ಆಗುವ ವೇತನ ಏರಿಕೆಯನ್ನು ಆನ್ಲೈನ್ ಮೂಲಕ ಸುಲಭವಾಗಿ ಪರಿಶೀಲಿಸಬಹುದು. ಇದಕ್ಕಾಗಿಯೇ ವೆಬ್ಸೈಟ್ ತಯಾರು ಮಾಡಲಾಗಿದೆ. ಆ ಲಿಂಕನ್ನು ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಸರ್ಕಾರಿ ನೌಕರರು ಈ ವೆಬ್ಸೈಟ್ ಮೂಲಕ ವೇತನ ಎಷ್ಟು ಹೆಚ್ಚಳ ಆಗಿದೆ ಎಂದು ಲೆಕ್ಕಾಚಾರವನ್ನು ಹಾಕಬಹುದು. ಈ ಲಿಂಕನ್ನು ನಾನು ಓಪನ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ಹಾಗೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ಲಿಂಕನ್ನು ಕೊಟ್ಟಿರ್ತೀನಿ ಸ್ನೇಹಿತರೆ. ಡೈರೆಕ್ಟಾಗಿ ನೀವು ಅಲ್ಲಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಈಗ ತೋರಿಸ್ತೀನಿ ನೋಡಿ. ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಕರ್ನಾಟಕ 7th ಪೇ ಅಂತ ಓಪನ್ ಆಗುತ್ತೆ. ಎಲ್ಲ ಕರ್ನಾಟಕ ಸರ್ಕಾರಿ ನೌಕರರು ಟೆಲಿಗ್ರಾಮ್ ಸೇರಿಕೊಳ್ಳೋದಕ್ಕೆ ಅಲ್ಲಿ ಕ್ಲಿಕ್ ಮಾಡಿ ಅಂತ, ಅದು ನಿಮಗೆ ಅವಶ್ಯಕತೆ ಇಲ್ಲ. ಇಲ್ಲಿ ಕೆಳಗಡೆ ನೋಡಿ 7th ಪೇ ಸ್ಯಾಲ್ರಿ ಕ್ಯಾಲ್ಕುಲೇಟರ್. ಸೊ ಅದು ಜಾಯಿಂಟ್ ಬಿಫೋರ್ 31/12/2022 ಅವ್ರಿಗೆ ಈ ಲಿಂಕ್ ಇರುತ್ತೆ. 7th ಪೇ ಪೆನ್ಷನ್ ಕ್ಯಾಲ್ಕುಲೇಟರ್. ಸೊ ಪೆನ್ಷನ್ನು ಕೂಡ ನೀವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಮತ್ತು 7th ಪೇ ಫ್ಯಾಮಿಲಿ ಪೆನ್ಷನ್ ಕ್ಯಾಲ್ಕುಲೇಟರ್, 3 ಆಪ್ಷನ್ ನಿಮಗೆ ಇಲ್ಲಿದೆ ಸ್ನೇಹಿತರೆ. ಸೊ ಇಲ್ಲಿ ಮೊದಲನೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ತೋರಿಸ್ಕೊಡ್ತೀನಿ ನೋಡಿ. ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಫಸ್ಟ್ ಓಪನ್ ಆಗುತ್ತೆ. ಅದು 6th ಪೇ ಡೀಟೇಲ್ಸ್, ಅಂದರೆ ನಿಮಗೆ ಈಗ ಹಾಲಿ ಇರ್ತಕ್ಕಂಥ ಪ್ರಸ್ತುತ ವೇತನ ಶ್ರೇಣಿಯನ್ನು, ಅಂದರೆ 6ನೇ ವೇತನ ಆಯೋಗದ ಶ್ರೇಣಿಯನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿ ನೋಡಿ, ಫುಲ್ ಡೀಟೇಲ್ ಲಿಸ್ಟ್ ಓಪನ್ ಆಗುತ್ತೆ ಸ್ನೇಹಿತರೆ. ಈಗ ಇರ್ತಕ್ಕಂಥ ಬೇಸಿಕ್ ಎಷ್ಟು ಅಂತ 6th ಪೇನಲ್ಲಿ ನೋಡಿ 17,000ದಿಂದ ಅಂದರೆ ಕನಿಷ್ಠದಿಂದ ನಿಮಗೆ ಗರಿಷ್ಠದವರೆಗೆ ಪ್ರತಿಯೊಂದು ಇರುತ್ತೆ. ನಿಮ್ಮ ಈಗ ಬೇಸಿಕ್ ಸ್ಯಾಲರಿ ಎಷ್ಟಿದೆ ಅಂತ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ನಿಮ್ಮ ಈಗಿನ ಮೂಲ ವೇತನವನ್ನು ನೀವು ಎಂಟ್ರಿ ಮಾಡಬೇಕು. ನಿಮ್ಮ ಈಗಿನ ಮೂಲ ವೇತನ ಎಷ್ಟಿದೆ ಅಂತ ನೀವು ಕರೆಕ್ಟಾಗಿ ಎಂಟ್ರಿ ಮಾಡಬೇಕು. ಹಾಗೆ ನಿಮ್ಮ ನೌಕರರ ವರ್ಗ ಯಾವುದು, ಎ ಕ್ಯಾಟಗರಿನ ಅಥವಾ ಬಿ ಅಥವಾ ಸಿ ಅಥವಾ ಡಿ ಗ್ರೂಪ, ಯಾವ ಗ್ರೂಪ್ ಇದೆ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕು. ಹಾಗೆ ಮನೆ ಬಾಡಿಗೆ ಭತ್ಯೆ ವರ್ಗ, ಅದರಲ್ಲಿ ABC ಯಾವ್ದು ಬರುತ್ತೆ, ಸೊ ಅದನ್ನು ಕೂಡ ನೀವು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ಸ್ನೇಹಿತರೆ, ನಿಮಗೆ ಕೆಳಗಡೆ ನೋಡಿ 7th ಪೇ ಆಯೋಗದಂತೆ ವರದಿಯಂತೆ ನಿಮಗೆ ಡೀಟೇಲ್ಸ್ ಇಲ್ಲಿ ಓಪನ್ ಆಗುತ್ತೆ. ನಿಮ್ಮ ವೇತನ ಶ್ರೇಣಿ ಎಷ್ಟು ಬರುತ್ತೆ ಅಂತ ನಿಮಗೆ ಇಲ್ಲಿ ಶೋ ಆಗುತ್ತೆ. ಅದೇ ರೀತಿ ನೀವು ನೋಡಿ ಪೆನ್ಷನ್ನ ಕೂಡ ಕ್ಯಾಲ್ಕುಲೇಟ್ ಮಾಡ್ಬೋದು ಸ್ನೇಹಿತರೆ. ಸೊ ಅದು ಕೂಡ 31/6/2022 ಮುಂಚೆ ರಿಟೈರ್ಡ್ ಆದಂಥವ್ರು ಇಲ್ಲಿ ಪೆನ್ಷನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ತು ಅಂತಂದರೆ ಈ ರೀತಿ ಒಂದು ಓಪನ್ ಆಗುತ್ತೆ. ಇಲ್ಲಿ ನೀವು ಈಗ ಪ್ರಸ್ತುತ ನೋಡಿ ಈಗಿನ ಪಿಂಚಣಿಯ ಮೊತ್ತವನ್ನು ನೀವು ಎಂಟ್ರಿ ಮಾಡಬೇಕು ಸ್ನೇಹಿತರೆ. ಅದು ನಿಮಗೆ ನೋಡಿ ಈಗಿನ ಮೂಲ ನಿವೃತ್ತಿ ವೇತನವನ್ನು ತಮ್ಮ ಪಿಂಚಣಿ ಪಾವತಿ ಆದೇಶದಲ್ಲಿ ಪಡೆಯಬಹುದಾಗಿದೆ. ಅದನ್ನು ನೀವು ಸರಿಯಾಗಿ ಇಲ್ಲಿ ಮೆನ್ಷನ್ ಮಾಡಬೇಕು ಸ್ನೇಹಿತರೆ. ತುಟ್ಟಿ ಭತ್ಯೆಯನ್ನು ಆಯೋಗದ ವರದಿಯಂತೆ ಕೇಂದ್ರ ಸರ್ಕಾರದ ತುಟ್ಟಿ ಭತ್ಯೆಗೆ 0.722% ರಾಜ್ಯ ಸರ್ಕಾರವು ತನ್ನ ನೌಕರಿಗೆ ನೀಡುತ್ತದೆ. ಸೊ ಇಲ್ಲಿ ನೀವು ಪೆನ್ಷನ್ ಅಮೌಂಟ್ನ ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಟರೆ ನೋಡಿ 7th ಪೇ ಡೀಟೇಲ್ಸ್ ನಿಮಗೆ ಎಷ್ಟೆಷ್ಟು ಬರುತ್ತೆ ಅದೆಲ್ಲ
ಇಲ್ಲಿ ಓಪನ್ ಆಗುತ್ತೆ ಸ್ನೇಹಿತರೆ. ಇದೇ ರೀತಿ ನೀವು ನೋಡಿ 7th ಪೇ ಫ್ಯಾಮಿಲಿ ಪೆನ್ಷನ್ ಕೂಡ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು ಸ್ನೇಹಿತರೆ. ಅದರಲ್ಲೂ ಸೇಮ್ ನಿಮ್ಮ ಈಗಿನ ಕುಟುಂಬ ಪಿಂಚಣಿ ವೇತನವನ್ನು ಸರಿಯಾಗಿ ನಮೂದಿಸಿ ಇಲ್ಲಿ ಸಬ್ಮಿಟ್ ಕೊಟ್ಟರೆ 7th ಪೇ ಆಯೋಗದ ವರದಿಯಂತೆ ನಿಮ್ಮ ಕುಟುಂಬ ಪಿಂಚಣಿ ಎಷ್ಟು ಅಂತ ನಿಮಗೆ ಡೀಟೇಲ್ಸ್ ಓಪನ್ ಆಗುತ್ತೆ. ಸೊ ಈ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ. ಸೊ ಮಿಸ್ ಮಾಡ್ದೇ ನೀವು ನಿಮ್ಮ ಸ್ಯಾಲ್ರಿ ಎಷ್ಟು ಹೆಚ್ಚಳ ಆಗುತ್ತೆ ಅನ್ನೋದನ್ನು ನೀವು ಚೆಕ್ ಮಾಡ್ಕೋಬೋದು. ಹಾಗೆ ಮತ್ತೆ ಇದನ್ನು ಶೇರ್ ಮಾಡಿ ಬೇರೆಯವ್ರಿಗೂ ಕೂಡ ಮಾಹಿತಿ ತಲುಪಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋಲಿ ನಿಮ್ಮನ್ನ ಭೇಟಿ ಮಾಡ್ತಾನೆ. ನಮಸ್ಕಾರ.